ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಒಳ್ಳೆಯವನು. ಈ ಒಂದು ತಿಂಗಳು ಎಲ್ಲರೂ ಸಂಭ್ರಮವಾಗಿ ಕ್ರಿಸ್ತನ ಜನನ ದಿನವನ್ನು ಆಚರಿಸಿದ್ದೀರಿ, ಸಂತೋಷಪಟ್ಟಿದ್ದೀರಿ, ಕೆಲವರು ಪ್ರಾರ್ಥನೆ ಮಾಡಿದಿರಿ. ಈಗ ಹೊಸ ವರ್ಷದ ಸಿದ್ಧತೆಯಲ್ಲಿ ಇದ್ದೀರಿ. ನಾನು ಕೂಡ ಇದ್ದೇನೆ. 2024 ಮೊನ್ನೆ ಆಚರಿಸಿದ ಹಾಗೆ ಇತ್ತು. ಆಲ್ರೆಡಿ ಇಷ್ಟು ದಿನಗಳೆಲ್ಲ ಕಳೆದು ಹೋಯಿತು. 11 ತಿಂಗಳು ಹೋಯಿತು. ಇನ್ನು 12ನೇ ತಿಂಗಳಲ್ಲಿ, ಕೊನೆಯ ತಿಂಗಳಿನಲ್ಲಿ ಕೆಲವೇ ದಿನಗಳು ಉಳಿದಿವೆ. ಇನ್ನು ಹೊಸ ವರ್ಷ ಜನವರಿ 1ನೇ ತಾರೀಕನ್ನು ಎದುರುಗೊಳ್ಳಲಿಕ್ಕೆ ಕೆಲವರು ಕ್ರಾಸ್ ಓವರ್ ನೈಟ್ ಸರ್ವಿಸನ್ನು ಮಾಡೋದಕ್ಕೋಸ್ಕರ ಸಿದ್ಧರಾಗಿದ್ದೀರಿ. ನಾನು ಕೂಡ ಆ ಕ್ರಾಸ್ ಓವರ್ ನೈಟ್ಗೆ ಸಿದ್ಧನಾಗಿದ್ದೇನೆ. ಸೊ ದೇವರು ನಮಗೆ ಕೊಡುವ ದ ಗ್ರೆಗರಿಯನ್ ಕ್ಯಾಲೆಂಡರ್ನ ಹೊಸ ವರ್ಷ. ಸೊ ಆ ಹೊಸ ವರ್ಷಕ್ಕೆ ನಾವು ಕಾಲಿಡುವ ತುರಾತುರಿಯಲ್ಲಿಯೋ ಆತುರದಲ್ಲಿಯೋ ಅಥವಾ ಸಮಾಧಾನಕರವಾಗಿಯೋ ಏನಿವೆ ಯಾವುದೇ ಒಂದು ವಿಧಾನವಾಗಿ ಹೊಸ ವರ್ಷವನ್ನು ಎದುರುಗೊಳ್ಳಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಸೊ ದಿನಗಳು ಕಳೆಯಿತು, ಗಂಟೆಗಳು ಕಳೆಯಿತು, ದಿನಗಳು ಕಳೆಯಿತು, ವಾರಗಳು ಕಳೆಯಿತು, ತಿಂಗಳುಗಳು ಕಳೆಯಿತು. ದೇವರ ಕೃಪೆಯು ನಮ್ಮ ಜೀವಿತದಲ್ಲಿ ಅದು ನೂತನವಾಗುತ್ತಲೇ ಇದೆ. ಎಷ್ಟೇ ವರ್ಷ ಹೋದರೂ ದೇವರು ಬದಲಾಗಲಿಲ್ಲ, ದೇವರ ಪ್ರೀತಿಯು ಬದಲಾಗಲಿಲ್ಲ. ಅದು ದಿನೇ ದಿನ ನಮ್ಮ ವಿಷಯದಲ್ಲಿ ನಮಗೋಸ್ಕರ ಹೆಚ್ಚುತ್ತಲೇ ಇರ್ತದೆ, ಕಡಿಮೆ ಕೂಡ ಆಗಲಿಲ್ಲ. ಒಂದು ಸಲ ಈ ಒಂದು ದಿನ, ನಾಳಿನ ದಿನವನ್ನು ಅಥವಾ 1ನೇ ತಾರೀಕಿಗೆ ನಾವು ಕಾಲಿಡುವುದಕ್ಕಿಂತ ಮುಂಚೆ ಈ 24ನೇ ವರ್ಷ ಕಳೆದು 25ನೇ ವರ್ಷದ ಜನವರಿ 12ನೇ ಗಂಟೆ ಜನವರಿ 1ನೇ ತಾರೀಕಿಗೆ ನಾವು ಕಾಲಿಡುವುದಕ್ಕಿಂತ ಮುಂಚೆ ಈ 24ನೇ ವರ್ಷದಲ್ಲಿ ದೇವರು ನಮಗೆ ಮಾಡಿದ ಉಪಕಾರ, ನಾವು ದೇವರಿಗೋಸ್ಕರ ಜೀವಿಸಿದ ರೀತಿ, ಮಾತಾಡಿದ ರೀತಿ, ಲೋಕದಲ್ಲಿ ಮಾತಾಡಿದ ರೀತಿ, ಕ್ರಿಯೆಗಳು ಒಮ್ಮೆ ಆಲೋಚನೆ ಮಾಡಿ ನೋಡುವ. ಆಲೋಚನೆ ಮಾಡಿ ಇನ್ನು ಮೇಲೆ ಹೇಗೆ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯಾನುಸಾರವಾಗಿ ಕ್ರಿಸ್ತನಿಗೋಸ್ಕರ ಜೀವಿಸುವಂಥ ತೀರ್ಮಾನದೊಡನೆ ನಾವು ಈ ವರ್ಷ ಒಂದು ತೀರ್ಮಾನ, ಹೊಸ ವರ್ಷ. ಯಾಕೆ ದೇವರು ಹೊಸ ವರ್ಷವನ್ನು ನಮಗೆ ಕೊಡ್ತಾ ಇದ್ದಾನೆ? ಒಂದು ನೆನಪಿಟ್ಟುಕೊಳ್ಳಿ, ಎಷ್ಟು ಜನವರಿ 1 ತಾರೀಕು ಬರ್ತಾ ಇದೆಯಾ ಅಷ್ಟು ಒಂದೊಂದು ವರ್ಷ ನಮ್ಮ ಜೀವಿತದಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಕಡಿಮೆ ಅಂದರೆ ಒಂದೊಂದು ವರ್ಷ ನಮ್ಮ ಜೀವಿತದಲ್ಲಿ ಹೆಚ್ಚಾಗ್ತಾ ಇದೆ. ಭೂಲೋಕದಲ್ಲಿ ದಿನಗಳು ಕಡಿಮೆ ಆಗ್ತಾ ಇದೆ. ದೇವರು ನಮಗೆ ದೀರ್ಘಾಯುಷ್ಯವನ್ನು ಕೊಟ್ಟಿದ್ದಾನೆ. ದೀರ್ಘಾಯುಷ್ಯ ಅಂದರೆ 120 ವರ್ಷ. ಆದರೆ ಈಗಿನ ಯುಗದಲ್ಲಿರುವಂಥ ಜನರು 120 ವರ್ಷ ಬದುಕಲಿಕ್ಕೆ, ನನ್ನಂಥ ವ್ಯಕ್ತಿ 120 ವರ್ಷ ಬದುಕಲಿಕ್ಕೆ ಅಷ್ಟು ಸಮಯ ಇದೆಯಾ? ನನಗೆ ಅಲ್ಲ, ಲೋಕಕ್ಕೆ ಅಷ್ಟು ಸಮಯ ಇದೆಯಾ? ಕರ್ತನ ಬರೋಣ ಬೇಗನೆ ಇದೆ, ರ್ಯಾಪ್ಚರ್ ಇದೆ. ಮತ್ತೆ ನಾವು ಈ ಭೂಲೋಕಕ್ಕೆ ಬರ್ತೇವೆ 1000 ವರ್ಷ ಕ್ರಿಸ್ತನೊಟ್ಟಿಗೆ ಇದ್ದು ಆಳ್ವಿಕೆ ಮಾಡಲಿಕ್ಕೆ. ಬಟ್ ಆಳ್ವಿಕೆ ಮಾಡಲಿಕ್ಕೆ 1000 ವರ್ಷ ಆಳ್ವಿಕೆ ನಾವು ಕ್ರಿಸ್ತನೊಟ್ಟಿಗೆ ಇರಬೇಕಾದ್ರೆ ನಾವು ನಮ್ಮನ್ನು ಪೂರ್ಣವಾಗಿ ಕರ್ತನ ಕೃಪೆಗೆ ಒಪ್ಪಿಸಿಕೊಟ್ಟವರಾಗಿರಬೇಕು, ರಕ್ಷಣೆ ಹೊಂದಿದವರಾಗಿರಬೇಕು, ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಸೇವಿಸುವವರಾಗಿರಬೇಕು. ಸಾಂಪ್ರದಾಯಿಕವಾಗಿ ಸೇವಿಸುವವರಲ್ಲ ನಾವು. ಅನ್ಯರು ಸೇವಿಸುವಂತೆ ಕ್ರೈಸ್ತೇತರ ಜನರು ಸೇವಿಸುವ ಹಾಗೆ ನಾವು ಕ್ರಿಸ್ತನನ್ನು ಸೇವಿಸುವವರಲ್ಲ. ಅವರು ಕ್ರಿಸ್ತನನ್ನು, ಯೇಸು ಎಂಬುದು ಅವರಿಗೆ ಗೊತ್ತಿದೆ, ಅದು ಕ್ರೈಸ್ತರ ದೇವರು ಅಂತ ಅವರಿಗೆ ಗೊತ್ತಿದೆ. ನಾವು ಹೇಗೆ ಕ್ರೈಸ್ತರ ದೇವರು ಮಾತ್ರ ಅಂತ ನಾವು ಸೇವಿಸುವುದಾ, ಅಥವಾ ಯೇಸು ನನ್ನ ರಕ್ಷಕನು, ನನ್ನ ಒಡೆಯನು, ನನ್ನ ಕರ್ತನು, ನನ್ನ ವಿಮೋಚಕನು, ನನಗೆ ಮಾರ್ಗವು ಆತನೇ, ಜೀವವು ಆತನೇ ಎಂಬುದಾಗಿ ತಿಳುವಳಿಕೆ ಉಳ್ಳವರಾಗಿ ಆತ್ಮದಿಂದಲೂ ಸತ್ಯದಿಂದಲೂ ಆತನ ಮೂಲಕವಾಗಿ ತಂದೆಯಾದ ದೇವರಿಗೆ ಘನತೆಯನ್ನು ಸೇವಿಸುವವರ ಎಂಬುದಾಗಿ ತಿಳಿದಿರಬೇಕು. ಆತ್ಮಿಕ ತಿಳುವಳಿಕೆ ಉಳ್ಳವರಾಗಿ ಆರಾಧಿಸುವಂಥದ್ದು, ಆತ್ಮಿಕ ತಿಳುವಳಿಕೆ ಉಳ್ಳವರಾಗಿ ಜೀವಿಸುವಂಥದ್ದು, ಆತ್ಮಿಕ ತಿಳುವಳಿಕೆ ಉಳ್ಳವರಾಗಿ ಈ ಲೋಕದಲ್ಲಿ ಬದುಕುವಂಥದ್ದು, ನಡೆಯುವಂಥದ್ದು. ಅದಕ್ಕಾಗಿ ಪ್ರಿಯರೇ, ಹೊಸ ವರ್ಷವನ್ನು ಎದುರುಗೊಳ್ಳುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಸಿದ್ಧರಾಗಿ ಪ್ರಾರ್ಥನೆಯಲ್ಲಿ ಸಿದ್ಧತೆ ಮಾಡಿ
ಆ ವರ್ಷಕ್ಕೆ ಕಮಿಟ್ಮೆಂಟ್ ಮಾಡಿಕೊಳ್ಳೋಣ. ಕಮಿಟ್ಮೆಂಟ್, ತೀರ್ಮಾನದೊಡನೆ ಹೊಸ ವರ್ಷಕ್ಕೆ ಕಾಲಿಡುವಂಥದ್ದು. ಹೊಸ ವರ್ಷಕ್ಕೆ ಕಾಲಿಡುವಂಥದ್ದು. ದೇವರು ನಮ್ಮನ್ನು ಏನಕ್ಕೋಸ್ಕರ ಈ ಭೂಲೋಕದಲ್ಲಿ ಇಟ್ಟಿದ್ದಾನೆಂಬ ತಿಳುವಳಿಕೆಯೊಡನೆ ಹೊಸ ವರ್ಷಕ್ಕೆ ಕಾಲಿಡುವಂಥದ್ದು. ನಾವು ಆತನ ನಿರ್ಮಾಣ. ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ನಾನು ಕಳೆದ ವಾರ ಕ್ರಿಸ್ಮಸ್ ಸಂದೇಶ ಇತ್ತು, ಅದೆಲ್ಲ ಮೊದಲನೇ ವಾರ ನಾನು ಮಾತನಾಡ್ತಾ ಇದ್ದೆ. ನಾವು ಆತನ ನಿರ್ಮಾಣ. ಸತ್ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಕ್ರಿಸ್ತನಲ್ಲಿ ನಿರ್ಮಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ಮಾಡಿ ಬದುಕುವುದು ಬೇಕೆಂಬುದಾಗಿ ದೇವರು ನಮ್ಮನ್ನು ಮೊದಲೇ ನೇಮಿಸಿದ್ದಾನೆ. ಸೊ ತೀರ್ಮಾನ, ಏನಕ್ಕೋಸ್ಕರ ನಾವು ಇನ್ನು ಈ ವರ್ಷದಲ್ಲಿ ಏನು ಮಾಡಬೇಕು. ನಮ್ಮ ಥಾಟ್ಸನ್ನು ಚೇಂಜ್ ಮಾಡೋಣ. ನಮ್ಮ ಬಿಲೀಫ್ ಸ್ಟ್ರಾಂಗ್ ಆಗಲಿ ಕರ್ತನಲ್ಲಿ. ಆರೋಗ್ಯದಲ್ಲಿ ಜೀವಿಸುವ ತೀರ್ಮಾನ, ಪರಿಶುದ್ಧತೆಯಲ್ಲಿ ಜೀವಿಸುವ ತೀರ್ಮಾನ, ದೇವರಿಗೆ ವಿರುದ್ಧವಾಗಿ ಒಂದು ಆಲೋಚನೆ ಮಾಡದೆ ಜೀವಿಸುವ ತೀರ್ಮಾನ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಒಂದೂ ಕೂಡ ಆಲೋಚನೆ ಮಾಡದೆ ಜೀವಿಸುವ ತೀರ್ಮಾನ, ದೇವರ ವಾಕ್ಯಾನುಸಾರವಾಗಿ ಜೀವಿಸುವ ತೀರ್ಮಾನ. 1-2 ಉದಾಹರಣೆ ಕೊಟ್ಟು ನಾವು ಮುಂದಕ್ಕೆ ಹೋಗುವ. ದಾನಿಯೇಲನ ಪ್ರವಾದನೆ ಗ್ರಂಥ, ಅವರಿಗೆ ದೇವರ ಭಯ ಇತ್ತು. ಬೈಬಲ್ ಹೇಳ್ತದೆ ಜ್ಞಾನೋಕ್ತಿಯಲ್ಲಿ, ದೇವರ ಭಯವೇ ಜ್ಞಾನದ ಆರಂಭ. ಜ್ಞಾನದ ಪ್ರಾರಂಭ ಆಗಬೇಕಾದ್ರೆ ದೇವರ ಭಯ, ದೇವರಲ್ಲಿ ಭಯಭಕ್ತಿ ಅಂದರೆ ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದು. ದಾನಿಯೇಲ 1ನೇ ಅಧ್ಯಾಯ 8ನೇ ವಚನ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡ ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು. ಅಲ್ಲಿ ಅವರಿಗೆ ಅವರ ವಿಸ್ಡಮ್ ಹೆಚ್ಚುವುದಕ್ಕೋಸ್ಕರ ಅವರು ರಾಜನ ಆಸ್ಥಾನದಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ, ಅದು ಬ್ಯಾಬಿಲೋನಿಯನ್ ಹೆಸರು. ದಾನಿಯೇಲ್ ಎಂಬುದು ಹಿಬ್ರೂ ಹೆಸರು. ಹನನ್ಯ, ಮಿಶಾಯಲ್, ಅಜರಿಯ, ದಾನಿಯೇಲ್, ಈ 4 ಮಂದಿ ಬಾಬಿಲೋನ್ನಲ್ಲಿ ಕತ್ತು ಹಿಸುಕಿ ಕೊಂದು ತಿನ್ನುತ್ತಾರೆ. ಕತ್ತು ಹಿಸುಕಿ ಕೊಂದು ತಿನ್ನುವುದು ಇಸ್ರಾಯೇಲರಿಗೆ ಸಮಂಜಸ ಅಲ್ಲ. ಮತ್ತು ಅವನು ಅಮಲು ಪದಾರ್ಥ ದ್ರಾಕ್ಷಾರಸವನ್ನು ಸೇವಿಸ್ತಾನೆ. ಇವರು ಅದನ್ನು ಮುಟ್ಟಲಿಕ್ಕೆ ಬೇಡ. ಇವರು ದೇವರಿಗೋಸ್ಕರ ತಮ್ಮನ್ನು ಪ್ರತ್ಯೇಕ ಮಾಡಿಕೊಂಡು ದೇವರಿಗೋಸ್ಕರ ಪ್ರತ್ಯೇಕವಾಗಿ ಜೀವಿಸುವಂಥ ತೀರ್ಮಾನ ಮಾಡಿದವರು. ಅದಕ್ಕೆ ಇಲ್ಲಿ ಬಂದು ಇನ್ನು ಭಯಪಡುವುದಕ್ಕಿಂತ ಅದನ್ನು ತಿಂದು ಹಾಳಾಗುವುದಕ್ಕಿಂತ ನೇರವಾಗಿ ಹೇಳುವುದು, ಏನು ಮಾಡ್ತಾರೆ ಮಾಡಲಿ ಅಂತ ಒಂದು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡ್ರು. ದ ಕಮಿಟ್ಮೆಂಟ್ ನಿಶ್ಚಯಿಸಿಕೊಂಡ್ರು ಮನಸ್ಸಿನಲ್ಲಿ. ಮತ್ತು ರಾಜನು ಇವರ ಮೇಲೆ ನೇಮಿಸಿದ ಅಧಿಕಾರಿಯಾದ ಕಂಚುಕಿ ಹತ್ರ ಹೇಳಿದು, ರಾಜನಿಗೆ ನೀನು ಮಾಡುವಂಥ ಭೋಜನ ಪದಾರ್ಥವನ್ನು ತಿಂದು ನಾವು ಅಶುದ್ಧಲಾರೆ ಅಂತ. ಅವರಿಗೆ ತರಕಾರಿ ಕೊಟ್ಟು ಅದು ತಿಂದ ಮೇಲೆ ಮಾಂಸ ತಿಂದು ಪುಷ್ಟಿ ಆದವರಿಗಿಂತ ಇವರಲ್ಲಿರುವ ಜ್ಞಾನ, ಇವರ ಮಾತುಗಳು ತರಕಾರಿ ತಿಂದು ಬಂದದಲ್ಲ. ಇವರದೇ ಕೇವಲ ತರಕಾರಿ ಅಲ್ಲ, ಇವರ ಕಮಿಟ್ಮೆಂಟ್, ಇವರ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ದೇವರಿಗಾಗಿ ನಾವು ಇದನ್ನು ಸೇವಿಸಿ ಅಶುದ್ಧನಾಗರ ಅಂತ ತೀರ್ಮಾನ ಮಾಡಿಕೊಂಡ್ರು, ನಿಶ್ಚಯ ಮಾಡಿಕೊಂಡ್ರು. ಆ ವೆಜಿಟೇಬಲ್ನಲ್ಲಿ ದೇವರು ಪೌಷ್ಟಿಕತೆಯನ್ನು ಒದಗಿಸಿಕೊಟ್ಟ ಇವರಿಗೆ 4 ಮಂದಿಗೆ. ಅವರಲ್ಲಿರುವ ಆಸ್ಥಾನದಲ್ಲಿ ಎಲ್ಲರಿಗಿಂತಲೂ ಜ್ಞಾನಿ ಆದರು, ಎಲ್ಲರಿಗಿಂತಲೂ ಅವರು ಒಳ್ಳೆಯ ಮಸ್ತು ದೇಹ, ಅವರ ಮಸ್ತು ಕಟ್ಟಿನ ದೇಹ ಆಯಿತು, ಆರೋಗ್ಯಕರವಾದ ದೇಹ. ಆಲೋಚನೆಗಳನ್ನು ದೇವರು ಕೊಟ್ಟು, ಯಾಕೆಂದರೆ ಇವರು ತಮ್ಮ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟರು. ನಾನು ರಾಜನು ತಿನ್ನುವಂಥ, ಅಯ್ಯೋ ಎಂಥ ಪದಾರ್ಥ ರಾಜನದು, ಸೂಪರ್ ಟೇಸ್ಟಿ, ರಾಜ ಏನು ತಿಂತಾನೆ ಅದನ್ನೇ ಇವರಿಗೆ ಕೊಡ್ಲಿಕ್ಕೆ ಹೇಳಿದ. ಯಾರು ಬಿಡ್ತಾರೆ? ನನ್ನ ದೇವರಿಗೆ ಅಸಹ್ಯವಾದದ್ದು, ನನ್ನ ದೇವರಿಗೆ ಇಷ್ಟ ಇಲ್ಲದದ್ದು ನಾವು ಮಾಡಲಾರೆಂಬುದಾಗಿ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡ್ರು. ಒಂದು ತೀರ್ಮಾನ ನಮ್ಮದು ಈ ಸಾರಿ ಹೊಸ ವರ್ಷದಲ್ಲಿ, ಸ್ವಾಮಿ ನಿನ್ನನ್ನು ಬಿಟ್ಟು ನಿನಗೆ ವಿರುದ್ಧವಾಗಿ ನಾವು ಏನು ಮಾಡುವುದಿಲ್ಲ ಎಂಬ ತೀರ್ಮಾನ. ನಾವು ತೀರ್ಮಾನ ಮಾಡುವಾಗ ಹೊಸ ವರ್ಷದಲ್ಲಿ ದೇವರು ನಮ್ಮ ಸಂಗಡ ನಿಲ್ತಾನೆ. ಮೊನ್ನೆ ಮಾತಾಡ್ತಿದ್ದೆ, ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡಿ ಬದುಕಬೇಕೆಂಬುದಾಗಿ ದೇವರು ನಿರ್ಮಾಣ ಮಾಡಿದ್ದಾನೆ. ನಾವು ಸತ್ಕಾರ್ಯ ಮಾಡಬೇಕಾದ್ರೆ ನಮ್ಮ ಹತ್ರ ಏನು ಬೇಕು? ಹಣ ಬೇಕು. ಹಾಗಾದರೆ ದೇವರು ಅನ್ಯಾಯಗಾರನ? ಖಂಡಿತವಾಗಿ ನಮಗೆ ಸತ್ಕಾರ್ಯ ಮಾಡಬೇಕೆಂಬ ಮನಸ್ಸಿದ್ದರೆ ದೇವರು ನಮಗೆ ಒದಗಿಸ್ತಾನೆ. ದೇವರು ನಮಗೆ ಆ ಹಣವನ್ನು ಒದಗಿಸ್ತಾನೆ, ಖಂಡಿತವಾಗಿ ಒದಗಿಸ್ತಾನೆ.
ದೇವರ ಅನ್ಯಾಯಗಾರನಲ್ಲ. ಗಾಡ್ ವಿಲ್ ಪ್ರೊವೈಡ್. ದೇವರು ನಮಗೆ ಅದನ್ನು ಒದಗಿಸ್ತಾನೆ. 2025 ಆ ಇಸವಿಯ ಮೊದಲನೇ ದಿನದಿಂದ ದೇವರೇ, ನಾನು ನನ್ನನ್ನು ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಕೆಡಿಸಿಕೊಳ್ಳುವುದಿಲ್ಲ. ನೀನು ನನ್ನ ವಿಷಯವಾಗಿ ಏನು ಬರೆದಿದ್ದಿ, ನಾನು ಏನು ಮಾಡಬೇಕೆಂಬುದಾಗಿ ಹೇಳಿದ್ದಿ, ಅದೇ ತೀರ್ಮಾನದಲ್ಲಿ ನಾನು ನಡೆಯುತ್ತೇನೆ. ಈ ವರ್ಷ 25ನೇ ಇಸವಿ 1ನೇ ತಾರೀಕು ಮೊದಲುಗೊಂಡು ನಾನು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತೇನೆಂಬ ತೀರ್ಮಾನ. ನೀನು ತೀರ್ಮಾನ ಮಾಡುವಾಗ ಅನೇಕರು ಬರುವರು, ಬಟ್ ಸಹಾಯ ಮಾಡುವಾಗ ಯಾರೇನೇ ಕೇಳಿದ್ರು ಎಸ್ ಅಂತ ಹೇಳ್ಬೋದು. ನಿಲ್ಲಿ, ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರು ನನ್ನ ನಡೆಸ್ತಾನೆ, ಖಂಡಿತವಾಗಿ ಸಹಾಯ ಮಾಡ್ತೇನೆ. ಕೆಲವರಿಗೆ ಊಟಕ್ಕೆ ಹಣ ಇರುವುದಿಲ್ಲ. ನಾನು ಮತ್ತು ಪ್ರಶಾಂತ್ ಜತ್ತನ್ನ 1 ವೀಕ್ ಆಲ್ಮೋಸ್ಟ್ಲಿ ಎಷ್ಟನೇ ತಾರೀಕು ಅದು ಬೆಂಗಳೂರಲ್ಲಿದ್ದೆವು. ನಾವು ಏರ್ಪೋರ್ಟಿಗೆ ಹೋಗ್ಲಿಕ್ಕೆ ಇತ್ತು ನಮಗೆ. ಆಗ ಒಂದು ಪ್ಲೇಸ್ನಲ್ಲಿ ಹೆನ್ನೂರು ಕ್ರಾಸ್ನಲ್ಲಿ ಹೋಟೆಲ್ನಲ್ಲಿ ಮುಂಜಾನೆ ನಾವು ಚಹಾ ಕುಡಿಲಿಕ್ಕೆ ಚಹಾ ಕುಡಿತಾ ಇದ್ದೇವೆ. ಅದು ಚಿಕ್ಕ ಕಪ್ಪು, 1 ಕಪ್ಪಾಗಿ 2 ಕಪ್ಪು, ಅಂದರೆ ನಾವು 4 ಕಪ್, ಇಬ್ಬರು ಮಂದಿ 4 ಕಪ್ ತಗೊಂಡೆವು. ಅಷ್ಟರಲ್ಲಿ ಒಬ್ಬರು ಬಂದರು, ಅಣ್ಣ ನನಗೆ ಚಾಕ್ಕೆ ದುಡ್ಡು ಕೊಡಿ ಅಂತ ಹೇಳಿದರು. ನಾನು ಇವರ ಹತ್ರ ಮಾತಾಡೋ ಬಿಜಿ ಇಲ್ಲ. ಅದರ ಮಧ್ಯದಲ್ಲಿ ಅವರಿಗೆ ಕೇಳಿತು, ಅವ್ರು ನೋಡಿದರು, ಹೋಗಿ ಅಲ್ಲಿ ತಗೊಳ್ಳಿ ಅಂತ ಹೇಳಿದರು. ಚಹಾ ತಗೊಳ್ಳಿ, ದುಡ್ಡು ಕೊಡಲಿಲ್ಲ. ಅವ್ರು ಕೇಳಿದ್ದು ಚಾಕ್ಕೆ ದುಡ್ಡು, ಅದಕ್ಕೆ ಚಹಾ ತಗೊಳ್ಳಿ ಅಂತ. ನಾನು ಇಮಿಡಿಯೇಟ್ಲಿ ಹೇಳಿದೆ ಅವರಿಗೆ ಒಂದು ಚಹಾ ಕೊಡಿ ಅಂತ ಕೌಂಟ್ರಲ್ಲಿ ಹೇಳಿದೆ. ಆಮೇಲೆ ಅವರಿಗೆ ದುಡ್ಡು ಕೊಟ್ಟೆ. ಇಮಿಡಿಯೇಟ್ಲಿ ಆ್ಯಕ್ಷನ್. ಅವರು ಚಹಾ ಮಾತ್ರ ಕೇಳಿದ್ದು, ಚಾವೇ ಕೊಟ್ಟು ಬಿಟ್ಟರು. ಕುಡಿಲಿಕ್ಕೆ ತಿನ್ನಲಿಕ್ಕೆ ಒಳ್ಳೆಯ ಸಂಗತಿಗಳು, ನೀರು ಅಥವಾ ಚಹಾ, ಕಾಫಿ, ಏನಾದರೂ ಜ್ಯೂಸು ಮತ್ತು ತಿನ್ನಲಿಲ್ಲ, ನಾನು ಇಷ್ಟು ದಿವಸ ತಿನ್ನಲಿಲ್ಲ ಅಂತ ಹೇಳುವಾಗ ನಿಲ್ಲು, ನಾನು ಪ್ರಾರ್ಥನೆ ಮಾಡ್ತೇನೆ ಹೇಳುವುದಲ್ಲ. ಅವರಿಗೆ ತಿನ್ನಲಿಕ್ಕೆ ಕೊಡೋದು, ಆಮೇಲೆ ಮಾತಾಡೋದು. ಮೊದಲು ಹೊಟ್ಟೆ ತುಂಬಿಸ್ಲಿ. ಅದು ಯಾಕೋಬ ಅದನ್ನೇ ಹೇಳ್ತಾ ಇದ್ದಾನೆ. ಸೊ ತೀರ್ಮಾನ ಮಾಡುವ. ಈ ವರ್ಷ ಮುಗೀತು. ಬೈಬಲ್ ಹೇಳ್ತದೆ, ಪುರಾತನ ಕಾರ್ಯಗಳನ್ನು ಮರೆತು ಬಿಡು, ಈಗೋ ನಾನು ಹೊಸ ಕಾರ್ಯವನ್ನು ಮಾಡ್ತದೆ, ಅದು ಇವತ್ತು ತಲೆದೋರುತ್ತದೆ. ನಾವು ನೆನಪು ಮಾಡುವ ದೇವರು ನಮಗೆ ಮಾಡಿದ ಉಪಕಾರಗಳನ್ನು, ನಾವು ನೆನಪು ಮಾಡುವ ದೇವರು ನಮಗೆ ಮಾಡಿದ ಒಳ್ಳೆತನವನ್ನು, ದೇವರು ನಮಗೆ, ನಾವು ಹಾದು ಬಂದ ಮಾರ್ಗ, ಹೇಗೆ ಇದ್ದೆವು ನಾವು 2024ನೇ ಪ್ರಾರಂಭದಲ್ಲಿ ಹೇಗೆ ಇದ್ದೆವು, ಈಗ ಮುಗಿಯುವಾಗ ಹೇಗೆ ನಮ್ಮನ್ನು ದೇವರು ರೂಪಿಸಿದ್ದಾನೆ, ಏನು ಮಾಡಿದ್ದಾನೆ. ದೇವರು ಎಂದಿಗೂ ನಮಗೆ ಕೇಡನ್ನು ಬರಮಾಡುವುದಿಲ್ಲ. ದೇವರು ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನು. ನನ್ನ ಪ್ರಿಯ ದೇವಜನರೇ, ಯೇಸು ಹೇಳ್ತಾನೆ, ಹಾಲನ್ನು ಕೇಳುವ ತಂದೆ ಯಾವ ಮಗನಿಗೆ ಚೇಳನ್ನು ಕೊಡ್ತಾನ, ರೊಟ್ಟಿಯನ್ನು ಕೇಳುವ ಮಗನಿಗೆ ಕಳ್ಳನ್ನು ಕೊಡ್ತಾನ. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಇಂಥ ಒಳ್ಳೆಯ ಪದಾರ್ಥಗಳನ್ನು ಕೊಡುವುದಾದರೆ ಪರಲೋಕದ ತಂದೆಯಾದ ದೇವರು ಇದಕ್ಕಿಂತಲೂ ಹೆಚ್ಚಿನ ಕಾರ್ಯವನ್ನು ಮಾಡಲಿಕ್ಕೆ ಸಿದ್ಧನಿಲ್ಲವೋ? ಮಕ್ಕಳು ಬೈಕ್ ಕೇಳುವಾಗ ತಂದೆ, ಕಾರ್ ಕೊಡುವ ತಂದೆ ಇದ್ದಾರೆ ಅಂತ ಸುಖದ ಸಂಪತ್ತಿನಲ್ಲಿ ಇರುವಂಥ ವ್ಯಕ್ತಿಗಳು. ಚಿಕ್ಕ ಲೈಸೆನ್ಸ್ ಆಗುವ ಪ್ರಾಯ ಬರುವಾಗ ಕಾರ್. ಹಾಗಾದ್ರೆ ಅಂಥ ತಂದೆಗಳು, ಕಾರ್ ಕೊಡುವ ತಂದೆಗಳಿದ್ದಾರೆ. ದೇವರು ನಮ್ಮ ತಂದೆ, ಪರಲೋಕದ ತಂದೆ, ಖಂಡಿತವಾಗಿ ಆತನು ಕೊಡಬಲ್ಲನು. ಕೊಟ್ಟರೆ ನನಗೆ ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ ಆಗ್ತದ ಇಲ್ವಾ, ಕೊಟ್ಟರೆ ಕೊಂಡೋಗಿ ಗುಂಡಿಗೆ ಹಾಕ್ತೇನೆ ಅಥವಾ ಸರಿಯಾಗಿ ನಾನು ಯೂಸ್ ಮಾಡ್ತೇನೆ ಅಂತ ತಂದೆಗೆ ಗೊತ್ತಿರ್ತದೆ. ಅಂಥವನಿಗೆ ಯಾವ ತಡೆ ಇಲ್ಲದೆ ಕೊಡ್ತಾನೆ, ಯಾವ ತಡೆ ಇಲ್ಲದೆ. ಒಬ್ಬ ವ್ಯಕ್ತಿಗೆ ದುಡ್ಡು ಕೊಟ್ಟರೆ ಏಕ್ದಿನ್ಕ ಸುಲ್ತಾನ ಆಗುವುದಾದರೆ ಅವನಿಗೆ ಅದು ಬರುವುದಿಲ್ಲ, ಅಷ್ಟು ಸಿಗುವುದಿಲ್ಲ. ಅವನು ಉಜ್ಜಿಯನು ಯಾವಾಗ ಭ್ರಷ್ಟನಾದ, ಅವನು ಗರ್ವಿಷ್ಠನಾದ, ಮತ್ತೆ ಭ್ರಷ್ಟನಾದ, ಬಲಿಷ್ಠನಾದ. ದೇವರು ಅವನನ್ನು ಬಲಿಷ್ಠ ಮಾಡಿದರು, ಗರ್ವ ಬಂತು, ಭ್ರಷ್ಟನಾದ. ಹಾಗಾದರೆ ಏಕ್ದಿನ್ಕ ಸುಲ್ತಾನ್ ಎಷ್ಟೇ ಬಂದರೂ ಒಂದೇ ದಿವಸದಲ್ಲಿ ಮುದುಗಿಸುವವನಿಗೆ ಕೊಡಲಿಕ್ಕೆ ಆಗೋಲ್ಲ. ದೇವರು ಯಾಕೆ ನಮ್ಮನ್ನು ಆಶೀರ್ವದಿಸಿದ್ದಾನೆ, ಇದು ಬಹಳ ಪ್ರಾಮುಖ್ಯ. ಈ 2025ರಲ್ಲಿ ದೇವರು ಬಹಳ ಉನ್ನತವಾದ ಕಾರ್ಯಗಳನ್ನು ಮಾಡ್ತಾನೆ. ನನಗೆ ಒಂದು ವರ್ಡ್ ಕೊಟ್ಟಿದ್ದಾರೆ, ಅದನ್ನು ನಾನು ನೆಕ್ಸ್ಟ್ ಪ್ರೀಚ್ ಮಾಡ್ತೇನೆ. 2025ರಲ್ಲಿ ನಾನು ಅದನ್ನು ಪ್ರೀಚ್ ಮಾಡ್ತೇನೆ. ಬಟ್ ಇವತ್ತು ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ನನ್ನ ಪ್ರಿಯ ದೇವಜನರೇ, ನಾವು 25ನೇ ಇಸವಿಗೆ ಹೋಗುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಸಿದ್ಧಪಡಿಸೋಣ. ಹಳೆಯ ಕಾರ್ಯಗಳನ್ನು, ಪುರಾತನ ಕಾರ್ಯಗಳು, ನಮಗೆ ಅನ್ಯಾಯ ಮಾಡಿದವರನ್ನೆಲ್ಲರನ್ನು ಮರೆತು ಬಿಡೋಣ. ದೇವರು ನಮಗೆ ಏನು ಆಗಬೇಕಂದು ಹೇಳಿದ್ದಾನೆ, ದೇವರು ನಮಗೆ ಜೀವಿಸಲಿಕ್ಕೆ ಏನು ವಾಕ್ಯ ಕೊಟ್ಟಿದ್ದಾನೆ, ಆ ರೀತಿಯಾಗಿ ನಮಗೋಸ್ಕರ ಜೀವಿಸದೆ, ನಮಗೋಸ್ಕರ ಸತ್ತು ಎದ್ದು ಬಂದ ಕ್ರಿಸ್ತನಿಗೋಸ್ಕರ ಜೀವಿಸುವಂಥ ತೀರ್ಮಾನದಲ್ಲಿ ನಾವು ಜೀವಿಸೋಣ.
ಇವತ್ತೇ ತೀರ್ಮಾನ ಮಾಡಿದರೆ ನಮಗೆ ಜೀವಿಸಲಿಕ್ಕೆ ದೇವರು ಮಾರ್ಗವನ್ನು ತೆರೆಯ ಮಾಡುತ್ತಾನೆ. ರೈಟ್ ಟೈಮಲ್ಲಿ ರೈಟ್ ಆದ ವ್ಯಕ್ತಿಗಳನ್ನು ಕನೆಕ್ಟ್ ಮಾಡ್ತಾನೆ. ರೈಟ್ ಆದ ಸಮಯದಲ್ಲಿ ರೈಟ್ ಆದ ವ್ಯಕ್ತಿಗಳು ರೈಟ್ ಆದ ಪ್ಲೇಸ್ನಲ್ಲಿ, ಜಾಗದಲ್ಲಿ ನಮಗೆ ದೇವರು ಒದಗಿಸಿ ಕೊಡುತ್ತಾನೆ. ದ ಕನೆಕ್ಷನ್ ಕೊಡುತ್ತಾನೆ. ಸೊ ನನ್ನ ಪ್ರಿಯ ದೇವಜನರೇ, ಪಾಸಿಟಿವ್ಗೆ ನೆಗೆಟಿವ್ ಕನೆಕ್ಟ್ ಆಗುವುದಿಲ್ಲ, ಬ್ಲಾಸ್ಟ್ ಆಗುತ್ತೆ. ಪಾಸಿಟಿವ್ಗೆ ಪಾಸಿಟಿವ್ ಕನೆಕ್ಟ್ ಆಗ್ತದೆ, ನೆಗೆಟಿವ್ಸ್ಗೆ ನೆಗೆಟಿವೇ ಕನೆಕ್ಟ್ ಆಗ್ತದೆ. ನಾವು ದೇವರ ರಾಜ್ಯದಲ್ಲಿ ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ಗಳೇ ಕನೆಕ್ಟ್ ಆಗ್ತಾರೆ, ನೆಗೆಟಿವ್ಗಳು ಡಿಸ್ಕನೆಕ್ಟ್ ಆಗ್ತಾರೆ. ನೆಗೆಟಿವ್ಗಳು ಬರ್ತಾರೆ, ನಮ್ಮ ಪಾಸಿಟಿವಿಟಿಯನ್ನು ನೋಡಿ ನಮ್ಮನ್ನು ಕೂಡ ಪಾಸಿಟಿವಿಟಿವ್ ಆಗಿ ನಮ್ಮನ್ನು ನಡೆಸಿ ಎಂಬುದಾಗಿ ಸಲಹೆ ಕೇಳಲಿಕ್ಕೆ ನಮ್ಮ ಹತ್ರ ಬರುತ್ತಾರೆ. ನಾವು ಅವರದನ್ನು ಕೇಳುವುದಲ್ಲ, ನಮ್ಮದನ್ನು ಅವರು ಕೇಳುವಂತೆ ದೇವರು ನಮ್ಮನ್ನು ಶಿರಸ್ಸನ್ನಾಗಿ ನೇಮಿಸ್ತಾನೆ. ನನ್ನ ಪ್ರಿಯ ದೇವಜನ, ಇನ್ನೊಂದು ಸಂಗತಿ ಏನಂದರೆ ನಿರಾಕರಿಸುವುದು. ಅಬ್ರಹಾಮನು 14-23 ವಚನ, ಕೆಲವು ಜಗಳಾಗಿ ಯುದ್ಧ ಮಾಡಿ ಗೆದ್ದು 9 ಅರಸರಲ್ಲಿ ಅಬ್ರಹಾಮನು ಆ ಗೆದ್ದು ಬಂದ ಅರಸರನ್ನು ಸೋಲಿಸ್ತಾನೆ. ಆಗ ಸೊದೋಮ್ ಗುಮರದ ಅರಸನು ಬರ್ತಾನೆ. ಆಸ್ತಿ, ನಿನ್ನ ಎಲ್ಲ ಆಸ್ತಿಯನ್ನು ಕೊಂಡೋಗಿದ್ದೆ, ನನಗೆ ಕೊಡು ಎಂಬುದಾಗಿ ಹೇಳುವಾಗ ಅವನು ಒಂದನ್ನು ಇಟ್ಕೊಳ್ಳಿಲ್ಲ. ಒಮ್ಮೆ ಓದುವ, ಆ ವಚನ ಓದುವ. ಅಬ್ರಹಾಮನು ಅವನನ್ನು ಎದುರುಗೊಳ್ಳಲಿಕ್ಕೆ ಮೆಲ್ಕಿಸೆದೆಕ್ ಬರ್ತಾನೆ. ಮೆಲ್ಕಿಸೆದೆಕ್, ಆದಿಕಾಂಡ 14ನೇ ಅಧ್ಯಾಯ 23ನೇ ವಚನ. ಲೋಟನನ್ನು ಅವರು ಸೆರೆ ಹಿಡಿದಿದ್ರು. ಲೋಟನನ್ನು ಸೆರೆಯಿಂದ ಬಿಡಿಸುವುದಕ್ಕೋಸ್ಕರ ಅಬ್ರಹಾಮನು ಹೋದ. ಆ 9 ಅರಸರು ಒಟ್ಟಾಗಿ ಯುದ್ಧ ಮಾಡಿಕೊಂಡು ಯಾರೆಲ್ಲ ಗೆದ್ದು ಬಂದಿದ್ದಾರೆ ಅವರನ್ನು ಸೋಲಿಸಿದ. ಲೋಟನನ್ನು ಬಿಡುಗಡೆ ಮಾಡಿದ. ಅವರ ಸೊತ್ತನ್ನೆಲ್ಲ ಸುಳ್ಕೊಂಡು ಹಿಡ್ಕೊಂಡು ಬಂದಾಗ ಅರಸನು ಇವನನ್ನು ಬೆನ್ನು ಹಿಡಿದು ಬಂದ, ನನಗೆ ಕೊಡುವಂತ ಕೇಳಿದ. ಅಬ್ರಹಾಮನು ಎಲ್ಲವನ್ನು ನಿರಾಕರಿಸಿ ಹೇಳಿದ, ನಾಳೆ ನೀನು ಹೋಗಿ ಹೇಳಬಾರ್ದು ಅಬ್ರಹಾಮನು ನನ್ನ ಸೊತ್ತಿನಿಂದ ದೊಡ್ಡಾದದು, ಅಬ್ರಹಾಮನು ಶ್ರೀಮಂತನಾಗಿರುವುದಾದರೆ ಅದು ಕೇವಲ ದೇವರು ಕೊಟ್ಟಿರುವ ಆಸ್ತಿಯಿಂದ ಎಂಬುದಾಗಿ ಹೇಳಿ ಅವನೆಲ್ಲವನ್ನು ನಿರಾಕರಿಸಿ ಅವನಿಗೆ ಹಿಂದೆ ಕೊಟ್ಟು ಬಿಟ್ಟ. ದೇವರು ನಮಗೆ ಕೊಡ್ತಾರೆ ಕನ್ಫರ್ಮೇಷನ್. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಈ 25 ನಾವು ಯಾರಿಂದ ನಾವು ಇಂಪ್ರೂವ್ ಆಗುವುದಲ್ಲ, ಕೇವಲ ದೇವರಿಂದಲೇ ನಾವು ಏಳಿಗೆಗೆ ಬರುವಂಥದ್ದು. ಯಾರಿಗೆ ಅವಕಾಶ ಇರುವುದಿಲ್ಲ, ಅವನು ಏಳಿಗೆ ಬಂದದ್ದು ನನ್ನಿಂದ ಅಂತ ಹೇಳಲಿಕ್ಕೆ ನಿಮ್ಮೆಲ್ಲರನ್ನು ದೇವರಿಂದ ಹೊಂದಿಕೊಂಡಿರುವಂಥ ಜ್ಞಾನ ಮತ್ತು ದೇವರಿಂದ ಹೊಂದಿಕೊಂಡಿರುವಂಥ ಬಲ ಮತ್ತು ಪ್ಲ್ಯಾನ್ ಮತ್ತು ಪರ್ಪಸ್ನಿಂದಾಗಿ ನೀವು ಮತ್ತು ದೇವರ ಮೇಲೆ ನೀವು ಇಟ್ಟಿರುವ ನಂಬಿಕೆಯಿಂದಾಗಿ ದೇವರು ನಿಮ್ಮನ್ನು ಅತಿ ಉನ್ನತವಾಗಿ ಮೇಲಕ್ಕೆತ್ತುತ್ತಾನೆ. ಒಬ್ಬರಿಗೂ ಅವಕಾಶ ಇರುವುದಿಲ್ಲ, ಅವನು ಮೇಲೆ ಬಂದದ್ದು ನನ್ನಿಂದ ಅಂತ ಹೇಳಲಿಕ್ಕೆ. ನೀವು ಎಲ್ಲವನ್ನು ಅನ್ವಾಂಟೆಡ್ ಸಂಗತಿಗಳನ್ನು ನಿರಾಕರಿಸುವ ನೀವು ನಿರಾಕರಿಸಿರಿ. ದೇವರಿಂದ ಬಂದದಂತೂ ಬಿಗಿಯಾಗಿ ಹಿಡಿದುಕೊಳ್ಳುವ, ದೇವರಿಂದ ಬಂದಿರುವಂಥದ್ದನ್ನು ಬಿಗಿಯಾಗಿ ಹಿಡಿದುಕೊಳ್ಳುವ. ನನ್ನ ಪ್ರಿಯ ದೇವಜನರೇ, ಮತ್ತೆ ತಪ್ಪಿಸಿಕೊಳ್ಳುವಂಥದ್ದು 39ನೇ ಅಧ್ಯಾಯ 12ನೇ ವಚನ, ಆದಿಕಾಂಡದವರೆಗೆ. ಇಲ್ಲಿ ಆ ಒಂದು ಪೋಟಿಫರನ ಹೆಂಡತಿ ಯೌವನಸ್ಥನಾದ ಆ ಯೋಸೇಫನನ್ನು ಅವನೊಟ್ಟಿಗೆ ಸಂಗಮ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿ ಅವನಿಗೆ ತುಂಬ ಟಾರ್ಚರ್ ಕೊಟ್ಟಿರುವಳು ಎವ್ರಿ ಡೇ. ಬಟ್ ಒಂದು ದಿವಸ ಬಂದೇ ಬಿಟ್ಲು. ಆ ಪೋತಿಫರ ಮನೆಯಲ್ಲಿ ಇಲ್ಲರೆ ಇರುವಾಗ ಅವನು ಹೋಗಿದ್ದಾನೆ, ತುಂಬ ದಿವಸ ಆಗ್ತದೆ. ಬಂದಾಗ ಇವನು ಅಂಗಿಯನ್ನು ಬಿಟ್ಟು ಓಡಿ ಹೋದ. ಯಾಕೆ? ದೇವರು ಆತನ ಒಟ್ಟಿಗೆ ಇದ್ದಾರೆ, ದೇವರನ್ನು ನೋಡ್ತಾ ಇದ್ದಾರೆ ಎಂಬ ಅರಿವಿದ್ದರಿಂದ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲೆ ಅಂತ ಅವನ ಮೈಯ ಅಂಗಿಯನ್ನು ಬಿಟ್ಟು ಓಡಿ ಹೋದ, ತಪ್ಪಿಸಿಕೊಂಡ. ಅದಕ್ಕೆ ವ್ಯಭಿಚಾರಕ್ಕೆ ದೂರವಾಗಿ ಓಡಿ ಹೋಗಿರಿ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಇದೇ ಪಾಯಿಂಟನ್ನು ಇಟ್ಕೊಂಡು. ಬಟ್ ಕೆಟ್ಟತನ, ಎರಡು ವಿಧವಾದ ವ್ಯಭಿಚಾರ ಇದೆ. ಒಂದು ವ್ಯಭಿಚಾರ ವಿಮೋಚನಾ ಕಾಂಡದಲ್ಲಿ ನನಗೆ ಅದು ಮೊನ್ನೆ ಸಿಕ್ಕಿತು. ಶಾರೀರಿಕವಾದ ವ್ಯಭಿಚಾರ ಎಲ್ಲರಿಗೂ ಗೊತ್ತಿದೆ. 34ನೇ ಅಧ್ಯಾಯ 16ನೇ ವಚನ. ನೀವು ಆ ದೇಶದ 15ರಿಂದ ಓದ್ತಾ ಇದ್ದ, ನೀವು ಆ ದೇಶದ ನಿವಾಸಿಗಳ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳದಂತೆ ಜಾಗರೂಕರಾಗಿರಿ. ಮಾಡಿಕೊಂಡರೆ ಅವರು ತಮ್ಮ ದೇವತೆಗಳನ್ನು ಪೂಜಿಸಿ ಯಜ್ಞಗಳನ್ನು ಮಾಡುವಾಗ ಅವರಲ್ಲಿ ಒಬ್ಬನು ಯಜ್ಞ ಭೋಜನಕ್ಕೆ ನಿಮ್ಮನ್ನು ಕರೆದಾನು. ನೀವು ಹೋಗಿ ಭೋಜನ ಮಾಡಿರಿ. ಅಂದರೆ ಒಂದು ವೇಳೆ ನೀವು ಅವರು ಕರೆಯುವಾಗ ಹೋಗಿ ಭೋಜನ ಮಾಡುವಿರಿ. ಅದಲ್ಲದೆ ನೀವು ನಿಮ್ಮ ಗಂಡು ಮಕ್ಕಳಿಗೆ ಅವರ ಕನ್ನಿಕೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಸ್ಪದ ಉಂಟಾಗುವುದು. ತರುವಾಯ ಆ ಸೊಸೆಯರು ತವರು ಮನೆಯ ದೇವತೆಗಳನ್ನು ಪೂಜಿಸುವವರಾಗಿ ನಿಮ್ಮ ಮಕ್ಕಳನ್ನು ಅನ್ಯ ದೇವರುಗಳ ಪೂಜೆ ಎಂಬ ವ್ಯಭಿಚಾರಕ್ಕೆ ಎಳೆದಾರು. ಎಚ್ಚರಿಕೆ.
ಅನ್ಯ ದೇವತೆಗಳ ಪೂಜೆ ಎಂಬ ವ್ಯಭಿಚಾರಕ್ಕೆ ನಿಮ್ಮನ್ನು ಎಳೆದಾರು ಜೋಕೆ. ಅಂದರೆ ಆತ್ಮೀಕ ವ್ಯಭಿಚಾರ. ದೇವರಿಗೆ ಸಲ್ಲತಕ್ಕ ಗೌರವವನ್ನು ಬೇರೆ ಇತರ ಯಾರಿಗೂ ನೀವು ಕೊಡುವುದಾದರೆ, ಯಾವ ವ್ಯಕ್ತಿಗೂ ಕೊಡುವುದಾದರೆ, ದ ಫಸ್ಟ್ ಗಾಡ್ ಈ ವರ್ಷ ತೀರ್ಮಾನ ಮಾಡುವ, ತಂದೆಯಾದ ದೇವರೇ, ಆತ್ಮಿಕ ಸಭೆಯಲ್ಲಿರುವ ನಾವು ಕೂಡ, ದೇವಸೇವಕರಾಗಿರೋ ನಾವು ಕೂಡ, ಯಾವ ಮನುಷ್ಯನಿಗೆ ದೇವರ ಸ್ಥಾನವನ್ನು ಕೊಡದೆ, ದೇವರ ಸ್ಥಾನವನ್ನು ಒಬ್ಬ ವ್ಯಕ್ತಿ ಕೊಟ್ಟರೆ ಅನ್ಯ ದೇವತೆಯ ಪೂಜೆ ಆಗುತ್ತೆ. ಅದು ಅನ್ಯ ದೇವತೆಯ ಪೂಜೆ ಅಂದರೆ ಅದು ಆತ್ಮಿಕ ವ್ಯಭಿಚಾರ. ಈ ವ್ಯಭಿಚಾರ ದೇವರಿಗೆ ಅಸಹ್ಯ, ದೇವರಿಗೆ ಅಸಹ್ಯ. ಅದಕ್ಕೆ ದೇವರಿಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸಿದರೂ ಅದು ಇದು ಈ 34ನೇ ಅಧ್ಯಾಯ 16ನೇ ವಚನದ ಆತ್ಮಿಕ ವ್ಯಭಿಚಾರ ಆಗುತ್ತೆ. ಯಾರಿಗೆ ಪ್ರಥಮ ಸ್ಥಾನ ಕೊಡ್ತೀರಿ? ಈ ಲೋಕದಲ್ಲಿ ದೇವರ ಸೇವೆ ಮಾಡುವ ಸೇವಕರಿದ್ದಾರೆ. ನಾನು ಕೂಡ ಒಬ್ಬ ಸೇವಕ. ಸೇವಕರನ್ನು ನಾನು ಹಾನರ್ ಮಾಡ್ತೇನೆ, ಎಲ್ಲ ಸೇವಕರನ್ನು ಹಾನರ್ ಮಾಡ್ತೇನೆ. ಲೀಡ್ ಆಗುವಾಗ ನಾನು ಅವರಿಗೆ ಕಾಣಿಕೆ ಕೂಡ ಕೊಡ್ತೇನೆ. ಇಲ್ಲಾದರೆ ಖಾಲಿ ಹಾನರ್ ಮಾಡ್ತೇನೆ, ದೇವರಾತ್ಮ ಏನು ನಡೆಸ್ತಾನೆ ಅದನ್ನು ನಾನು ಮಾಡ್ತೇನೆ. ಹಾನರ್ ಅಂದರೆ ಗೌರವಿಸುವಂಥದ್ದು. ದೇವರು ಹೇಳ್ತಾರೆ, ನಿಮ್ಮ ಸಭಾನಾಯಕರನ್ನು ಸನ್ಮಾನಿಸಿರಿ, ಗೌರವಿಸಿರಿ ಅಂತ. ಗೌರವಿಸಿರಿ. ಆದರೆ ದೇವರಿಗೆ ಕೊಡುವ ಹಕ್ಕನ್ನು ಅವರಿಗೆ ಕೊಡುವುದಲ್ಲ, ದೇವರಿಗೆ ಕೊಡುವ ಸ್ಥಾನವನ್ನು ಅವರಿಗೆ ದೇವರು ದೇವರೇ, ಅವರೇ ನಮ್ಮ ತಂದೆ, ಅವರೇ ನಮ್ಮ ತಂದೆ. ಹಾಗಾದರೆ ಸೇವಕರು ಕುರುಬರು, ಕುರಿಗಳನ್ನು ಕಾಯುವ, ಕುರಿಗಳನ್ನು ಮೇಯಿಸುವ ಕುರುಬರು. ಪ್ರಧಾನ ಕುರುಬನು ಕರ್ತನಾದ ಯೇಸು. ಆತನು ತನ್ನ ಕುರಿಗಳನ್ನು ಒಬ್ಬ ಕುರುಬನಿಗೆ ಕೊಟ್ಟಿದ್ದಾನೆ. 50, 100, ನಾನು ಬರುವ ತನಕ ಇವರನ್ನು ಪರಾಂಬರಿಸುವಂತ. ಅವನು ಅವರ ಅಪ್ಪ ಆಗುವುದಿಲ್ಲ. ಅಪ್ಪ ಪರಲೋಕದ ಅಪ್ಪನೇ. 2 ಅಪ್ಪಂದಿರಿದ್ದಾರೆ. ಒಂದು ನನ್ನ ತಾಯಿಯ ಗಂಡ, ಅಂದರೆ ನನ್ನ ಅಪ್ಪ. ಈ ಲೋಕದಲ್ಲಿ ಜನ್ಮ ಕೊಡಲಿಕ್ಕೆ ದೇವರು ನನಗೆ ಅದೇ ಗರ್ಭದಲ್ಲಿ ತರುವುದಕ್ಕೋಸ್ಕರ ಯಾವ ತಂದೆಗೆ ನಾನು ಮಗನಾಗಿ ಹುಟ್ಟಬೇಕು ದೇವರು ಆರಿಸಿಕೊಂಡದು. ಅವರು ನನ್ನ ಶಾರೀರಿಕ ತಂದೆ. ಮತ್ತು ಆತ್ಮಿಕ ತಂದೆ, ಇಬ್ರಿಯ ಬರೆದ ಪತ್ರಿಕೆ, ನಮ್ಮ ಆತ್ಮಗಳ ತಂದೆಯಾಗಿರುವ ಆತನ ಬಳಿಗೆ ಬಂದಿದ್ದೇವಲ್ಲ. ಆತ್ಮಗಳಿಗೆ ಯಾರು ತಂದೆ? ಭೂಮಿ ಆಕಾಶ ಉಂಟು ಮಾಡಿದ ಪರಲೋಕದ ತಂದೆಯಾದ ದೇವರು, ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನು, ಅದೇ ದೇವರು ನಮ್ಮ ತಂದೆಯಾಗಿದ್ದಾನೆ. ಮತ್ತು ದೇವ ಸೇವಕರನ್ನು ನಾವು ಸನ್ಮಾನಿಸಬೇಕು, ಗೌರವಿಸಬೇಕು. ಅವರು ನಮ್ಮ ಕುರುಬರು. ಆ ಸಭೆಯ ಪಾಲನೆ ಮಾಡುವುದಕ್ಕೋಸ್ಕರ ಪವಿತ್ರ ಆತ್ಮನು ಅಧ್ಯಕ್ಷರನ್ನಾಗಿ ನೇಮಿಸಿದ ಪಾಲಕರು. ಸಭಾ ಪಾಲಕ, ಸಭೆಯನ್ನು ಪಾಲನೆ ಮಾಡುವವ. ಸೊ ನನ್ನ ಪ್ರಿಯ ದೇವಜನರೇ, ಇದನ್ನು ನಾನು ಸಭೆಯಲ್ಲಿ ತುಂಬ ಸಾರಿ ಪ್ರೀಚ್ ಮಾಡಿದ್ದೇನೆ, ತುಂಬ ಸಲ. ಎಷ್ಟು ಮಂದಿ ಕೇಳಿದಾರ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ತೀರ್ಮಾನ ಮಾಡುವ. 3ನೇದು, ನಮ್ಮ ಅವನ ಅಂಗಿಯನ್ನು ಬಿಸಾಡಿ ಓಡಿದ. ಈ ಸರಿ ಕೂಡ ಈ ಒಂದು ವರ್ಷದಲ್ಲಿ ನಾನು ಇದನ್ನು ಕೂಡ ಕಂಟಿನ್ಯೂ ಮಾಡ್ತೇನೆ. ನನ್ನ ಪ್ರಿಯ ದೇವಜನರೇ, ದೇವರೆಷ್ಟು ಒಳ್ಳೆಯವನು, ಎಷ್ಟು ಒಳ್ಳೆಯವನು. ಆಲೋಚನೆ ಮಾಡಿ ನೋಡಿ. ಆತನಿಗಾಗಿ ನಾವು ಇಂಥದನ್ನೆಲ್ಲ ವಿಸರ್ಜನೆ ಮಾಡುವುದು ಒಳ್ಳೆಯದಲ್ಲ. ಬೈಬಲಲ್ಲಿ ಕೊಲೊಸ್ಸೆ 3ನೇ ಅಧ್ಯಾಯ 5ನೇ ವಚನ, 3ನೇ ಅಧ್ಯಾಯ 8ನೇ ವಚನ, ಪೇತ್ರನ ಬರೆದ ಪತ್ರಿಕೆಯಲ್ಲಿ ಏನೆಲ್ಲ ವಿಸರ್ಜಿಸಬೇಕಂತ ಬರೆದಿದೆ. 31ಗೆ ಮೊದಲೇ ಎಲ್ಲವನ್ನು ಬಿಟ್ಟು ನಮ್ಮನ್ನು ಯಥಾರ್ಥ ಮನಸ್ಸಿನಿಂದ ದೇವರ ಕೃಪಾಹಸ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ, ಇನ್ನು ಬದುಕುವುದಾದರೆ ಕ್ರಿಸ್ತನೇ. ನಮಗೆ 14 ವರ್ಷ ಇರುವಾಗ, 15 ವರ್ಷ ಇರುವಾಗ ಒಂದು ಹಾಡನ್ನು ಹಾಡಿದ್ದೇವೆ ತೀರ್ಮಾನದಲ್ಲಿ. ಬಾಳುವೆ ಯೇಸು, ಸಾಯುವೆ ಯೇಸು, ನಿತ್ಯ ನಿರಂತರ ನಿನ್ನವನಾಗಿಯೇ ಎಂಬ ಒಂದು ಸಾಂಗ್ ಹಾಡಿದೆ. ಅಂದರೆ ನಾವು ಬಾಳಲಿಕ್ಕೆ ನೀವು ಕರೆದದ್ದು, ಸಾಯಲಿಕ್ಕೆ ಕರೆದ ಅಲ್ಲ. ಬದುಕುವುದಾದರೆ ಕ್ರಿಸ್ತನೇ, ಸಾವಾದರೆ ಲಾಭವೇ. ಕ್ರಿಸ್ತನಿಗೋಸ್ಕರ ಬದುಕುವಾಗ ಅವನ 2ನೇ ಮರಣಕ್ಕೆ ಅವನಲ್ಲಿ ಅಧಿಕಾರವೇ ಇಲ್ಲ. ಹಾಗಾಗಿ ತೀರ್ಮಾನ. ಹೊಸ ಒಡಂಬಡಿಕೆಯಲ್ಲಿ ದೇವರ ಮಕ್ಕಳಾಗಿ ಹುಟ್ಟಿದ ನಾವು ದೇವರ ಮಗನಾಗಿಯೇ ಜೀವಿಸುವ ತೀರ್ಮಾನ ಮಾಡುವ ಈ ವರ್ಷ. ನಾನಂತೂ ಮಾಡ್ತೇನೆ. 2024ಗಿಂತಲೂ ಶ್ರೇಷ್ಠವಾಗಿ 2025 ನಮಗೆ ದೇವರು ಒದಗಿಸ್ತಾನೆ. ಆಲ್ರೆಡಿ ಒದಗಿಸಿದ್ದಾನೆ. ನಾಳ್ದು ನಾವು ಕಾಲಿಡ್ತೇವೆ. ಆತ್ಮಿಕ ಲೋಕದಲ್ಲಿ ಇದು ಬಿಡುಗಡೆ ಆಗಿದೆ.
ಸೊ 25ನೇ ಇಸವಿಯಲ್ಲಿ ದೇವರಿಗೋಸ್ಕರ ಪ್ರಜ್ವಲಿಸುವ, ದೇವರ ಮಹಿಮೆಯಾಗಿ ನಾವು ಕಾಣಿಸಲ್ಪಡುವ, ಆರೋಗ್ಯದಲ್ಲಿ ಯಾವ ರೋಗ ಇಲ್ಲದೆ ಈ ವರ್ಷ ತೀರ್ಮಾನ, ಯೇಸು ಕ್ರಿಸ್ತನ ನಾಮದಲ್ಲಿ ಯಾವ ರೋಗವೂ ನನ್ನನ್ನು ಬಾಧಿಸುವುದಿಲ್ಲ. ನಾನು ಆರೋಗ್ಯದಲ್ಲಿಯೇ ಜೀವಿಸ್ತೇನೆ, ಮಹಿಮೆಯಲ್ಲಿ ಜೀವಿಸ್ತೇನೆ, ಐಶ್ವರ್ಯದಲ್ಲಿ ಅನೇಕರಿಗೆ ಸಹಾಯ ಮಾಡುವಂಥ ಐಶ್ವರ್ಯವಂತನಾಗಿ ದೇವರು ನನ್ನನ್ನು ನಡೆಸುವವನಾಗಿದ್ದಾನೆ. ಯಾವ ನನ್ನ ಶರೀರ ಮೈಲಿಗೆ ಅಂದರೆ ಆತ್ಮಿಕವಾಗಿ ನಾನು ಮೈಲಿಗೆ ಆಗುವುದಿಲ್ಲ, ದೇವರಿಗೆ ಅಸಹ್ಯ ಆಗಿರುವ ಸಂಗತಿಗಳನ್ನು ಮಾಡುವುದಿಲ್ಲ, ಅದನ್ನು ಆಲೋಚನೆ ಮಾಡಲಿಕ್ಕೆ ಹೋಗುವುದಿಲ್ಲ ಎಂಬ ತೀರ್ಮಾನದೊಡನೆ ನಾವು ಜೀವಿಸುವ. ನಮಗೆ ಆಗ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ನಾವು ವಿಶ್ ಮಾಡ್ತೇವೆ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂದರೆ ಇದೆಲ್ಲ ಹ್ಯಾಪಿಕರವಾದ ಸಂಗತಿ, ಸಂತೋಷಕರವಾದ ಸಂಗತಿ. ನಾವು ಮುಂದಿನ 25ನೇ ಇಸವಿಯಲ್ಲಿ ಈ ದಿನದಿಂದಲೇ, ಇದನ್ನು ಕೇಳಿದ ದಿನದಿಂದಲೇ ನೀವು ತೀರ್ಮಾನ ಮಾಡಿ, ಸ್ವಾಮಿ, ಇನ್ನು ಮೇಲೆ ಜೀವಿಸುವುದು ನನಗೋಸ್ಕರ ಅಲ್ಲ, ನನಗೋಸ್ಕರ ಸತ್ತು ಬಂದ ಕರ್ತನಾದ ಯೇಸುವೆ, ನಿನಗೋಸ್ಕರ ನಾನು ಜೀವಿಸ್ತೇನೆ, ಬದುಕುತ್ತೇನೆ, ನಿನಗೋಸ್ಕರ. ನೀನು ಹೇಗೆ ನಾನು ಬದುಕಬೇಕೆಂದು ಹೇಳಿದ್ದಿ, ಹೇಗೆ ಜೀವಿಸಬೇಕೆಂಬುದಾಗಿ ಹೇಳಿದ್ದಿ, ಹಾಗೇನೇ ನಾನು ಜೀವಿಸ್ತೇನೆ, ಹಾಗೆ ಜೀವಿಸಲಿಕ್ಕೆ ನಾನು ಪ್ರಯತ್ನ ಮಾಡುತ್ತೇನೆ. ವೈರಿಯನ್ನು ಪ್ರೀತಿಸ್ತೇನೆ, ಹಿಂಸೆಪಡಿಸುವವರಿಗೋಸ್ಕರ ಪ್ರಾರ್ಥಿಸ್ತೇನೆ, ಶಪಿಸುವವರನ್ನು ಆಶೀರ್ವದಿಸುತ್ತೇನೆ ಎಂಬ ತೀರ್ಮಾನ. ವಾಟ್ ಅ ವಂಡರ್ಫುಲ್ ಗಾಡ್. ಓಕೆ, ದೇವರು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಇದನ್ನು ಕಂಟಿನ್ಯೂ 25ನೇ ಇಸವಿಯ ಒಂದು ಹೊಸ ಪ್ರವಾದನ ವಾಕ್ಯದೊಡನೆ ಬರ್ತೇನೆ. ಅಲ್ಲಿಯವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಯು ಆರ್ ಬ್ಲೆಸ್ಸಡ್. ನೀವು ಆಶೀರ್ವಾದ ಹೊಂದಿದವರು. ದೇವರು ನಿಮ್ಮನ್ನು ಇನ್ನೂ ಕೂಡ ಹೆಚ್ಚಾಗಿ ಆಶೀರ್ವದಿಸಲಿ. ಯಾವ ರೋಗ ಇಲ್ಲದೆ, ಯಾವ ಕೊರತೆ ಇಲ್ಲದೆ, ಒಳ್ಳೆಯ ಬುದ್ಧಿ ಜ್ಞಾನ ವಿವೇಕದಿಂದ ನಡೆಸಲ್ಪಡುವವರಾಗುವಂತೆ ದೇವರು ನಿಮ್ಮನ್ನು ದಿನಾಲೂ ನಡೆಸಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ತಂದೆ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. 24ನೇ ಇಸವಿಯ ಕೊನೆಯ ದಿವಸದಲ್ಲಿ, ಕೊನೆಯ ಸಮಯದಲ್ಲಿದ್ದೇವೆ. ಈ ತೀರ್ಮಾನದೊಡನೆ ಕೇಳಿದಂಥ ಪ್ರತಿಯೊಬ್ಬರು ಜೀವಿಸಲಿ ಎಂಬುದಾಗಿ ನಾನು ನಿನ್ನಂತೆ ಪ್ರಾರ್ಥಿಸ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್.